ಲೋಕಾಯುಕ್ತದಲ್ಲಿ ಏನಾದರೂ ಪ್ರಕ್ರಿಯೆಗಳು ನಡೆಯುತ್ತಾ ಅಥವಾ ಶನಿವಾರ ಭಾನುವಾರ ರಜೆ ಕಾರಣ ಸೋಮವಾರದಿಂದ ತನಿಖೆ ಆರಂಭ ಆಗುತ್ತಾ ಇದೆಲ್ಲವೂ ಕೂಡ ನೋಡಬೇಕು. ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಲ್ಲಾಗಲಿ ಲೋಕಾಯುಕ್ತದಲ್ಲಾಗಲಿ ವೀಕೆಂಡು ಶನಿವಾರ ಭಾನುವಾರ ರಜೆ ಅನ್ನೋ ಕಾನ್ಸೆಪ್ಟ್ಗಳು ಇರಲ್ಲ. ಅವರು ತನಿಖೆ ಯಾವಾಗಲೂ ಕೂಡ ನಡೀತಾನೆ ಇರುತ್ತೆ 24x7. ಹಾಗಾಗಿ ಇವತ್ತೇ ಏನಾದರೂ ಅವರು ಮುಂದುವರಿತಾರಾ ಈ ವಿಚಾರದಲ್ಲಿ ತನಿಖೆಯನ್ನು ಮುಂದುವರಿಸ್ತಾರಾ ಅಂತ ನೋಡೋಣ. ಶನಿವಾರ ಭಾನುವಾರ ರಜೆ ಕಾರಣ ಸೋಮವಾರದಿಂದ ತನಿಖೆ ಅಂತ ಹೇಳ್ತಾ ಇದ್ದಾರೆ. ಮೊದಲೇನು ಮಾಡ್ತಾರೆ, ದೂರುದಾರರಿಗೆ ನೋಟಿಸ್ ಕೊಡ್ತಾರೆ ಲೋಕಾಯುಕ್ತರು. ದೂರುದಾರರು ಸ್ನೇಹಜೀವಿ ಕೃಷ್ಣ ದೂರುದಾರರ ಬಳಿ ಇರತಕ್ಕಂಥ ದಾಖಲೆಯನ್ನು ಸಲ್ಲಿಸುವಂತೆ ಸೂಚನೆ. ಈಗ ಸುಮ್ಮನೆ ಹಾಗೆಲ್ಲ ಕಂಪ್ಲೇಂಟ್ ಕೊಡೋಕ್ಕೆ ಬರಲ್ವಲ್ಲ, ಅವ್ರ ಹತ್ರ ಏನಾದರೂ ಒಂದಷ್ಟು ದಾಖಲೆ ಇರಬೇಕಲ್ಲ, ಅದನ್ನು ಕೊಡಿ ಅಂತ ಕೇಳ್ತಾರೆ. ದಾಖಲೆಗಳನ್ನು ಸಂಗ್ರಹಿಸಿ ಲೋಕಾಯುಕ್ತ ತನಿಖೆಯನ್ನು ಆರಂಭ ಮಾಡ್ತಾರೆ ಸೋಮವಾರದಿಂದ. ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ತನಿಖಾ ಸಮಿತಿಯ ದಾಖಲೆಯನ್ನು ಕೂಡ ಪಡೆಯುತ್ತೆ. ಆ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಯಾಕೆಂದರೆ ಆಲ್ರೆಡಿ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ತನಿಖಾ ಸಮಿತಿಯನ್ನು ರಚನೆ ಮಾಡಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅವರು ಕಲೆಕ್ಟ್ ಮಾಡಿರೋ ಡಾಕ್ಯುಮೆಂಟ್ಸನ್ನು ಇಸ್ಕೋತಾರೆ. ಆ ದಾಖಲೆಗಳು ಸಿಕ್ಕ ಮೇಲೆ ಆರೋಪಿಗಳಿಗೆ ಹಂತ ಹಂತವಾಗಿ ನೋಟಿಸನ್ನು ಕೊಡ್ತಾ ಹೋಗ್ತಾರೆ. A1 ಸಿದ್ದರಾಮಯ್ಯ, A2 ಅವರ ಪತ್ನಿ, A3 ಅವರ ಬಾಮೈದ, A4 ದೇವರಾಜು, ಇವರೆಲ್ಲರಿಗೂ ಕೊಡ್ತಾರೆ. ಸೊ ನೋಟಿಸ್ ಜಾರಿ ಮಾಡಿ ದಾಖಲೆಗಳನ್ನು ಪಡೆದುಕೊಳ್ತಕ್ಕಂಥ ಕೆಲಸ ನಡೆಯುತ್ತೆ. ಈ ನಡುವೆ ಜಾಗದ ಮಹಜರ್ ಕೂಡ ಮಾಡಬೇಕು ಲೋಕಾಯುಕ್ತರು. ಎರಡೂ ಕಡೆ ಆಗಬೇಕಾಗುತ್ತೆ ಮಹಜರು. ಸೊ ಹಾಗಾಗಿ ಒಂದು ಕೆಸರೆ ಇವರು ಮೊದಲು ಯಾವ ಜಮೀನಿತ್ತು ಇವ್ರದ್ದು ಆ ಜಾಗ ಮಾಡ್ತಾರೆ. ಅದಾದ ನಂತರ ಇವರಿಗೆ 14 ಸೈಟ್ ಕೊಟ್ಟಿರ್ತಕ್ಕಂಥ ವಿಜಯನಗರ 3 ಮತ್ತು 4ನೇ ಹಂತ ಅಲ್ಲೂ ಕೂಡ ಮಹಜರ್ಗಳನ್ನ ಮಾಡ್ತಾರೆ. ಆಮೇಲೆ ಮೂಡಾ ಕಚೇರಿಗೆ ಹೋಗ್ತಾರೆ, ಮೂಡಾ ದಾಖಲೆಗಳನ್ನು ತೆಗೆಸ್ತಾರೆ. ಎಲ್ಲವೂ ಕೂಡ ನಡೆಯುತ್ತೆ. ಯಾರ್ಯಾರ ಮೇಲೆ ಕೇಸ್ ಬಿದ್ದಿರೋದು ಅಂತ ಗೊತ್ತು ಆಲ್ರೆಡಿ ಎಲ್ಲರಿಗೂ ಕೂಡ. ಮೊದಲ ಆರೋಪಿ ಸಿದ್ದರಾಮಯ್ಯ, ಎರಡನೇ ಆರೋಪಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ, ಮೂರನೇ ಆರೋಪಿ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇದು FIRನಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ವಿಚಾರಗಳು. ಇವರೆಲ್ಲರ ಮೇಲೆ ಕೂಡ ಈಗ ಆರೋಪಗಳಿದೆ. ಪ್ರತಿಯೊಬ್ಬರೂ ಕೂಡ ವಿಚಾರಣೆಯನ್ನು ಎದುರಿಸಬೇಕಾಗಿದೆ, ಲೋಕಾಯುಕ್ತ ವಿಚಾರಣೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಕೊಡ್ತಾರೆ, ಟೈಮ್ ಕೊಟ್ಟು ವಿಚಾರಣೆಗೆ ಕರೀತಾರೆ. ಆ ಕೆಲಸ ಕಾರ್ಯಗಳು ಇನ್ನು ಆಗಬೇಕು. ಇತರರು A5 ಯಾವಾಗಲೂ ಕೂಡ ಕೆಲವು ಸರ್ತಿ ಈ ರೀತಿ ಮಾಡ್ತಾರೆ, ಇತರರು ಅಂತ ಹಾಕ್ತಾರೆ. ಬಟ್ ಆಮೇಲೆ ಅವ್ರು ಯಾರು ಅಂತ ಆ್ಯಡ್ ಮಾಡ್ತಾ ಹೋಗ್ತಾರೆ. ಅವರು ಮೂಡಾದ ಮಾಜಿ ಅಧ್ಯಕ್ಷರಿರ್ಬೋದು, ಮೂಡಾದ ಮಾಜಿ ಕಮಿಷನರ್ಸ್ ಇರ್ಬೋದು, ಯಾರ್ಯಾರು ತಪ್ಪುಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ತನಿಖೆ ಹೋಗ್ತಾ 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 ಗೊತ್ತಾಗುತ್ತೆ. ಆಗ ಅವ್ರನ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ ಪಡೆಯೋಣ. KP, ಈಗ ಲೋಕಾಯುಕ್ತ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಶನಿವಾರ ಭಾನುವಾರ ವೀಕೆಂಡ್ ರಜೆ ಆ ಥರ ಕಾನ್ಸೆಪ್ಟ್ಸ್ ಇರುತ್ತಾ ಅಥವಾ ಇವತ್ತಿಂದನೇ ಡೈರೆಕ್ಟಾಗಿ ತನಿಖೆ ಆರಂಭ ಆಗುತ್ತಾ? ಅರವಿಂದ್, ಲೋಕಾಯುಕ್ತ ಪೊಲೀಸಲ್ಲಿ ವೀಕೆಂಡ್ ಅಂದರೆ ಶನಿವಾರ ಮತ್ತು ಭಾನುವಾರ ರಜೆ ಇದೆ. ಹೀಗಾಗಿ ಇವತ್ತು ಮತ್ತು ನಾಳೆ ಲೋಕಾಯುಕ್ತ ಕಚೇರಿಯಲ್ಲಿ ಯಾವುದೇ ರೀತಿಯಾದಂತಹ ಅಧಿಕೃತವಾದಂತಹ ತನಿಖಾ ಪ್ರಕ್ರಿಯೆಗಳು ನಡೆಯೋದಿಲ್ಲ. ಆದರೆ ಅವರು ಆಫೀಸ್ ಕಮ್ ಹೋಮ್ಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಇದಕ್ಕೆ ಬೇಕಾದಂತಹ ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದು. ಆದರೆ ಅಧಿಕೃತವಾಗಿ ಲೋಕಾಯುಕ್ತ ಕಚೇರಿಯಲ್ಲಿ ಇವತ್ತು ಯಾವುದೇ ರೀತಿಯಾದಂಥ ಬೆಳವಣಿಗೆಗಳು ಕೂಡ ನಡೆಯೋದಿಲ್ಲ. ಅರವಿಂದ್, ಇನ್ನೇನಿದ್ರೂ ಕೂಡ ಸೋಮವಾರದ ನಂತರದಲ್ಲಿ ಲೋಕಾಯುಕ್ತ ತನಿಖೆಯ ಪ್ರಕ್ರಿಯೆಗಳು ಆರಂಭವಾಗ್ತವೆ. ಮೊದಲು ದಾಖಲೆಗಳ ಸಂಗ್ರಹ ಆಗಬೇಕು. ಜೊತೆಗೆ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಕೋರ್ಟ್ ಹೇಳಿದೆ ಆ ಸೆಕ್ಷನ್ಗೆ ಸಂಬಂಧಪಟ್ಟಂಥ ಆರೋಪಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನ ಪಡೆದುಕೊಳ್ಬೇಕು. ಎರಡನೇದಾಗಿ ಇನ್ನು ನಿವೃತ್ತ ನ್ಯಾಯಮೂರ್ತಿ ದೇಸಾಯಿಯವರ ಸಮಿತಿಯ ಮುಂದ್ಗಡೆಯೂ ಕೂಡ ದಾಖಲೆಗಳಿದ್ದಾವೆ. ಆ ದಾಖಲೆಗಳನ್ನ ಪಡೆದುಕೊಳ್ಬೇಕು. ಹೀಗೆ ಆ ದಾಖಲೆಗಳನ್ನು ಸಂಗ್ರಹ ಮಾಡುವಂಥ ಕೆಲಸ ಮತ್ತು ಜೊತೆಗೆ ದೂರುದಾರರ ಬಳಿ ಇರುವಂತಹ ದಾಖಲೆಗಳು ಯಾವುದು, ಕೋರ್ಟ್ಗೆ ಕೊಟ್ಟಿರುವಂಥ ದಾಖಲೆಗಳು ಯಾವುದು, ಇನ್ನು ಯಾವುದಾದ್ರು ದಾಖಲೆಗಳಿದೆ, ಇವೆಲ್ಲದ ದಾಖಲೆಗಳ ಸಂಗ್ರಹದ ಪ್ರಕ್ರಿಯೆ ಆರಂಭವಾಗುತ್ತೆ. ಇದು ಬೇರೆ ಥರದಲ್ಲಿ ಕ್ರಿಮಿನಲ್ ಕೇಸ್ನ ಇನ್ವೆಸ್ಟಿಗೇಷನ್ ನಡೆದಂಥ ರೀತಿಯಲ್ಲಿ ನಡೆಯೋದಿಲ್ಲ. ಇದೆಲ್ಲದೂ ಕೂಡ ನಡೆಯುವಂಥದ್ದು ದಾಖಲೆಗಳ ಮೇಲೆಯೇ ಈ ಒಂದು ಕೇಸ್ ಇರುವಂತಹ ಕಾರಣಕ್ಕೋಸ್ಕರವಾಗಿ ಮೊದಲು ಆರಂಭಿಕವಾಗಿ ದಾಖಲೆಗಳ ಸಂಗ್ರಹ ಬಹಳ ಮುಖ್ಯ. ಈ ದೃಷ್ಟಿಯಿಂದ ಮೈಸೂರಿನ ಲೋಕಾಯುಕ್ತರು ಸೋಮವಾರದಿಂದ ಈ ದಾಖಲೆಗಳ ಸಂಗ್ರಹದ ಕಾರ್ಯವನ್ನು ಆರಂಭ ಮಾಡ್ತಾರೆ. ಅರವಿಂದ್, ಆರೋಪಿಗಳಿಗೆ ನೋಟಿಸ್ ಕೊಡ್ತಕ್ಕಂಥದ್ದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ಬಟ್ ಈ ಕೇಸ್ನಲ್ಲಿ ಯಾರ್ಯಾರನ್ನ ಆರೋಪಿಗಳು ಅಂತ ಮಾಡಿದ್ದಾರೆ, ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರ ವಿಚಾರಣೆ ಆಗಲೇಬೇಕಾಗುತ್ತೆ, ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀಲೇಬೇಕಾಗುತ್ತೆ ಅಂತ ಅನ್ಸುತ್ತಲ್ಲ KP? ಅರವಿಂದ್, ಇಲ್ಲ, ಕರೀಲೇಬೇಕು ಅಂತಲೂ ಇಲ್ಲ, ಕರಿಬಾರ್ದು ಅಂತಲೂ ಇಲ್ಲ. ಯಾಕೆಂದರೆ ಎಲ್ಲ ಆರೋಪಿಗಳನ್ನು
ಖುದ್ದಾಗಿ ನೋಟಿಸ್ನ ಕೊಟ್ಟು ಅವರನ್ನು ಕರೀಲೇಬೇಕು, ಈ ಪ್ರೊಸೀಜರ್ ಇದೆ ಅನ್ನುವಂಥದ್ದಿಲ್ಲ, ಕರೀಲೇಬಾರ್ದು ಅನ್ನುವಂಥದ್ದು ಕೂಡ ಇಲ್ಲ. ತನಿಖಾಧಿಕಾರಿಗೆ ಈ ಕೇಸ್ನಲ್ಲಿ ಬೇಕಾಗಿರುವಂತಹದ್ದು ದಾಖಲೆಗಳು. ಸೆಕ್ಷನನ್ನು ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸು ದಾಖಲಾಗಿದೆಯೋ ಆ ಸೆಕ್ಷನ್ಗೆ ಪೂರಕವಾಗಿ ಇರುವಂಥ ದಾಖಲೆಗಳು ಇದ್ದಾವ. ದೂರುದಾರ ಹೇಳ್ತಾ ಇರುವಂತಹ ಮಾಹಿತಿಗಳು ಸರಿನಾ ಅಥವಾ ತಪ್ಪಾ, ದೂರುದಾರ ಕೊಟ್ಟಿರುವಂತಹ ದಾಖಲೆಗಳೇ ಬೇರೆನಾ ಅಥವಾ ಅಧಿಕೃತ ದಾಖಲೆಗಳೇನು ಬೇರೆ, ಇದರ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕಾಗುತ್ತೆ, ಅಂದರೆ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಎಲ್ಲ ಆರೋಪಿಗಳನ್ನು ನೋಟಿಸ್ ಕೊಟ್ಟು ಅವರನ್ನು ಖುದ್ದು ವಿಚಾರಣೆಗೆ ಕರೀಲೇಬೇಕು ಅನ್ನುವಂಥದ್ದು ಇಲ್ಲ, ಕರೀಲೇಬಾರ್ದು ಅಂತಲೂ ಕೂಡ ಇಲ್ಲ. ಅದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂಥದ್ದು. ಮತ್ತು ಇದರಲ್ಲಿ ಇನ್ನೊಂದು ಕೂಡ ಪರಮಾಧಿಕಾರ ಇದೆ ತನಿಖಾಧಿಕಾರಿಗೆ. ಅರವಿಂದ್, ಬೇಕಾದರೆ ಅಗತ್ಯ ಇದ್ದರೆ ತನಿಖಾಧಿಕಾರಿಗೆ ಆ ಆರೋಪಿ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ಅಥವಾ ಅದರ್ಸ್ ಆಗಿ ಇವತ್ತು ಏನೇನಿದ್ದಾರೋ ಅವರನ್ನು ಕೂಡ ಕೆಲವರನ್ನ ಬೇಕಾದ್ರೆ ಬಂಧನವನ್ನು ಕೂಡ ಮಾಡ್ಕೊಳ್ಬೋದು. ಅದು ತನಿಖಾಧಿಕಾರಿಯ ವಿವೇಚನಕ್ಕೆ ಬಿಟ್ಟಂಥದ್ದು. ತನಿಖಾಧಿಕಾರಿಗೆ ತನಗೆ ಇದು ಅಗತ್ಯ ಇದೆ ಅಂತ ಅನಿಸಿದ್ರೆ ಆ ಕೆಲಸವನ್ನು ಕೂಡ ಮಾಡ್ಬೋದು. ಆದರೆ ಕಡ್ಡಾಯವಾಗಿ ಕರೀಲೇಬೇಕು ಅನ್ನುವಂತಹ ನಿಯಮ ಈಗ ಕೊಟ್ಟಿರುವಂತಹ ಪ್ರೊಸೀಜರ್ಸ್ನಲ್ಲಿ ಇಲ್ಲ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ KP, ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಸೊ ಪ್ರಕ್ರಿಯೆ ಅಂತೂ ಈಗ ಆರಂಭ ಆಗುತ್ತೆ ಸೋಮವಾರದಿಂದ.